ಜಿಲ್ಲಾ ಜನಪರ ಒಕ್ಕೂಟ ಸಂಘಟನೆ ಜಿಂದಾಬಾದ್. ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಜಿಂದಾಬಾದ್. ಬೇಕೇ ಬೇಕು. ಮಾಡಲೇಬೇಕು. ಬಂಧನ ಆಗಲೇಬೇಕು. ಜನಪರ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥ ವಿಕೃತ ಸ್ವಾಮಿಗಳಾದಂತ ಆರೋಪಿಗಳಿಗೆ ಅವರಿಗೆ ಕಠಿಣ ಶಿಕ್ಷೆ ಹಾಕಬೇಕು ಅಂತ ಹೇಳಿ 5ನೇ ತಾರೀಕಿನವರೆಗೆ ವಿವಿಧ ಜಿಲ್ಲೆಗಳಲ್ಲಿ ಆ ಕಾಮುಕ ರಾತ್ರಿಗಳನ್ನು ಬಂಧಿಸಬೇಕು. ನ್ಯಾಯಾಂಗ ತನಿಖೆ, ನ್ಯಾಯ ಒನ್ನಡೆ, SIT ತಂಡ ಯಾವುದೇ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ಒಂದು ವಾರದಿಂದನೇ ಹಾಸನ ಜಿಲ್ಲೆಯ ಪ್ರಜ್ವಲ್ ರೇವಣ್ಣನ ಪೆಂಡ್ರೈವ್ ವಿಷಯ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಮಾಡ್ತಾ ಇದೆ. ಈಗಾಗಲೇ SIT ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಇದಾದ ನಂತರದಲ್ಲಿ ಈಗ BJPಯವರು ಮತ್ತು JDSನವರು ಅವರು ಈ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಸಾರಾ ಮಹೇಶ್ ಅವರು ಈಗ ನಿನ್ನೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ, ಕುಟುಂಬದ ಸದಸ್ಯರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ SIT ತನಿಖೆ ಮುಂದೆ ಹೋಗಬಾರ್ದು, ನಿಮ್ಗೆ ಎಷ್ಟು ಬೇಕಾದರೂ ಹಣ ಕೊಡ್ತೇವೆ, ನೀವೇನೋ ಹೋದರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸಿದ್ವಿ. ಕೆಲವು ಮಾಧ್ಯಮಗಳು ಹೆಣ್ಣು ಮಕ್ಕಳು ಹೋಗಿ SIT ತನಿಖೆ ಮುಂದೆ ಹಾಜರಾಗಲು ಅವರು ಒಪ್ತಾ ಇಲ್ಲ, ನಾವೇನಾರು ಹಾಜರಾಗಬೇಕು ಅಂತ ಹೇಳಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ತಪ್ಪು ಮಾಹಿತಿಗಳನ್ನು ಮಾಧ್ಯಮಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಯಾಕೆ ಅಂತಂದರೆ ಇಡೀ ಭಾರತ ದೇಶದೊಳಗಡೆ ಕಂಡರಿಯದ ರೀತಿಯಲ್ಲಿ ಹಣಬಲ, ತೋಳ್ಬಲ, ಜನಬಲವನ್ನು ಬಳಸಿ ಇವತ್ತು ಅಧಿಕಾರ ಬಲವನ್ನು ಬಳಸಿ ಇವತ್ತು ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ಆಮಿಷಗಳಿಗೆ ಒಳಪಡಿಸಿ ಎದುರಿಸಿ ಬೆದರಿಸಿ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಒಬ್ಬ MP ಆಗಿ ಆ ಒಂದು ಹಾಸನ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕಾಗಿರ್ತಕ್ಕಂಥದ್ದು, ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.